ನಿನ್ನೆ ಧ್ವಜಾರೋಹಣ ಮಾಡಿದ್ವಿ. ಇವತ್ತು ಮೊದಲನೇ ದಿವಸದ ಗಂಗಾ ಪೂಜೆ ಅಂದ್ಬಿಟ್ಟು ಸ್ನಾನಘಟ್ಟದ ಮೊದಲನೇ ದಿನದ ಪೂಜೆ ಇದು. 8 ದಿನವೂ 8 ದಿಕ್ಕಿಗೆ ಸ್ನಾನಕ್ಕೆ ಹೋಗ್ತೀವಿ ಗಂಗಾ ಪೂಜೆ ಅಂದ್ಬಿಟ್ಟು. ಇದು ಮೊದಲನೇ ದಿವಸ ಪೂಜೆ. ಇದಕ್ಕೆ ಉಪ್ಪು ಕುಂಟೆ ಅಂದ್ಬಿಟ್ಟು, ಉಪ್ಪು ನೀರು ಕುಂಟೆ ಅಂದ್ಬಿಟ್ಟು. ಇದು ಮುಂಚೆ ಕೆರೆ ಐತಿ ಇಲ್ಲಿ. ಅಲ್ಲಿ ಆವಾಗಿಂದ ಆ ಕಾಲದಿಂದನೂ ಸುಮಾರು 300-400 ವರ್ಷದಿಂದ ಇದು ನಡ್ಕೊಂಡು ಬರ್ತಾಯಿದೆ. ಇದು ನಮ್ಮ ಫ್ಯಾಮಿಲಿಗೆ ನಮ್ಮ ತಲೆ ಅಂತ ಮೊದಲ ಪೂಜೆ ನಮ್ಮ ಫ್ಯಾಮಿಲಿಗೆ ಬಂದಿದೆ. ಈ ಸೇವೆ ನಡೆಸ್ಕೊಂಡು ಬರ್ತಾಯಿದ್ವಿ ನಮ್ಮ ಅಣ್ಣವರು. ನಾವು ಸಣ್ಣ ವಯಸ್ಸಿಂದ ನಮಗೆ ಗೊತ್ತಿರೋ ಮಾಡಿ ಅದಕ್ಕೆ ಮುಂಚೆ ನಮ್ಮ ಹಿರಿಯರು ಮಾಡ್ಕೊಂಡ್ಬಂದಿವಿ. ಒಂದು 70 ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ಸರ್. ಸುಮಾರು 70 ವರ್ಷದಿಂದ ನಾವು ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೊದಲನೇ ನಮ್ಮ ಫ್ಯಾಮಿಲಿ ಕಡೆಯಿಂದ ನಮ್ಮ ವಂಶಸ್ಥರು ನಾವು ಮಾಡ್ತಾ ಇದ್ದೀವಿ. ಮತ್ತು ಈ ಕರ್ಗ ಪೂಜೆ ಎಷ್ಟು ದಿನ ನಡೀತಿದೆ ಟೋಟಲ್? ಇದು ಸೇರಿ ಇನ್ನೂ 8 ದಿವಸ ನಡೀತಿದೆ. ದಿನ ಇದೆ. 12ನೇ ತಾರೀಕು ರಾತ್ರಿಗೆ ಕರ್ಗ, 10ನೇ ತಾರೀಕು ಬಂದು ಹಸಿ ಕರ್ಗದ ಮಂಟಪದಲ್ಲಿ 12ನೇ ತಾರೀಕು ಶನಿವಾರ ರಾತ್ರಿ 12 ಗಂಟೆಗೆ ದೇವಸ್ಥಾನ ಹೊರಗಡೆ 12ರಿಂದ 1 ಗಂಟೆ ಟೈಮ್ ಕೊಡ್ಬೋದು. ಸಿಟಿ ಪೂರ್ತಿ ಸಂಚಾರ 8 ದಿಕ್ಕು ಬಾಗಿಲು, ಬೆಂಗಳೂರು ಹಳೆ ಬಾಗಿಲು 8 ಬಾಗಿಲು ಸುತ್ಕೊಂಡು ಬರೋದು ಅಂತ ಈಗ ಕಾಂಪ್ಲೀಟ್ ಇದು ನೋಡಿದ್ದೀರಿ ನೀವು. ಆಮೇಲೆ ಬೆಳಗಿನ ಜಾವ 7 ಗಂಟೆ ಆಗುತ್ತೆ ದೇವಸ್ಥಾನ ಸೇರಿ. ಸುಮಾರು 12 ಗಂಟೆಗೆ ದೇವಸ್ಥಾನ ಬಿಡ್ತೀವಿ. ಅಂದರೆ ಈಗ ಪ್ರತಿ ವರ್ಷ ಅಧ್ಯಕ್ಷರು ಬದಲಾವಣೆ ಆಗ್ತಾ ಇರ್ತಾರೆ. ಈ ವರ್ಷ 3 ವರ್ಷಕ್ಕೊಂದ್ಸರಿ ಬದಲಾವಣೆ ಅದು. ಈ ವರ್ಷ ಯಾರು ಅಧ್ಯಕ್ಷರು? ಈ ಸರಿ ಅಧ್ಯಕ್ಷರು ಸತೀಶ್ ಅಂದ್ಬಿಟ್ಟು. ಈಗ ಅವ್ರ ಕಮಿಟಿ ಮುಗಿದಿದೆ, ಆದರೆ ಅವ್ರಿಗೆ ಉಸ್ತುವಾರಿ ಸಮಿತಿ ಅಂತ ಅವ್ರನ್ನೇ ಅಪಾಯಿಂಟ್ ಮಾಡಿದ್ದಾರೆ. ಯಾಕಂದರೆ ಈಗ ಅರ್ಜೆಂಟಿಗೆ ಮಾಡೋಕ್ಕಾಗಲ್ಲ, ಹೊಸ ಕಮಿಟಿ ತರೋಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರನ್ನೇ ಮುಂದುವರ್ಸ್ಕೊಂಡೋಗಿ ಈ ಪಗಾರ ಮುಗಿಯೋಕ್ಕಂತ. ನನ್ನ ಹೆಸರು ಪೈಲ್ವಾನ್ ಕೆ ಚಂದ್ರಶೇಖರ್. ನಮ್ಮ ಸಹೋದರು ಇವರು ಎಸ್ ದೇವೇಂದ್ರ ಅಂದ್ಬಿಟ್ಟು. ಇವರು ಕೂಡ ನ್ಯಾಷನಲ್ ಬಾಡಿ ಬಿಲ್ಡರ್ ಆ ಕಾಲದಲ್ಲಿ. ನಾನು ನ್ಯಾಷನಲ್ ಬಾಡಿ ಬಿಲ್ಡರ್ ಅಲ್ಲ, 3 ಇಯರ್ಸ್ ಯೂನಿವರ್ಸಿಟಿ ಚಾಂಪಿಯನ್ ರೆಸ್ಲಿಂಗಲ್ಲಿ. ಆಮೇಲೆ ಸ್ಕೂಲ್ ಡೇಸಲ್ಲೂ ಚಾಂಪಿಯನು. ನ್ಯಾಷನಲ್ ಬ್ರಾಂಚ್ ಮೆಡಲಿಸ್ಟ್ ನಾನು ಡೆಲ್ಲಿಗೆ ಹೋಗಿದ್ದೆ, ಹರಿಯಾಣಾಗೆ ಹೋಗಿದ್ದೆ. ಆಮೇಲಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡಿದ್ದೀನಿ.